ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಮಸ್ತ್ ಇದ್ದೀರಿ, ಎಕ್ದಮ್ ಜಾಕಾಸಿದ್ದೀರಿ ಅಂತ ಅನ್ಕೊತೀನಿ. ಆ್ಯಂಡ್ ಭಾಳ ದಿನದ ಬಳಕ ವಿಡಿಯೋ ಹಾಗಾಗ್ತೀನಿ ಯೂಟ್ಯೂಬಿಗೆ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಇಲ್ಲಿ ಕಂಟೆಂಟು ಸಿಗೋಂಗಿಲ್ಲ. ಆ್ಯಂಡ್ ನಾನು ಇಲ್ಲಿ ಕೆಲಸದಾಗ ಬ್ಯುಸಿ ಆಗಿಬಿಡ್ತೀನಿ. ಮುಂಜಾನೆ ಸಂಜೆ ಮಟ್ಟ ನನ್ನ ಕೆಲಸನೇ ಇರ್ತಾವೆ. ಅದ್ರೊಳಗಿನ ಸ್ವಲ್ಪ ಟೈಮ್ ಉಳಿಸ್ಕೊಂಡು ವೀಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಿಡಿಯೋ ಲೇಟ್ ಹಾಕೋವು ಗ್ಯಾರಂಟಿ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಯಾವ ಟಾಪಿಕ್ ಮ್ಯಾಗ ಮಾತಾಡ್ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಅರ್ನಿಂಗ್ ಆ್ಯಂಡ್ ಯೂಟ್ಯೂಬ್ ಯಾವ ಕ್ಯಾಟಗಿರಿ ಚಲೋ ಇರ್ತದೆ, ಯೂಟ್ಯೂಬ್ ಒಳಗೆ ಕೆಲಸ ಮಾಡಬೇಕು ಅಂದ್ರೆ, ಆಮೇಲೆ ಬ್ಲಾಗಿಂಗ್ದಾಗ ಎಷ್ಟು ಅರ್ನಿಂಗ್ ಆಕೈತಿ, ಆ್ಯಂಡ್ ಅದರ್ ಕ್ಯಾಟಗಿರಿ ಯಾವ ಕ್ಯಾಟಗಿರಿ ಇದ್ರೆ ಅದ್ರೊಳಗೆ ಎಷ್ಟು ಅರ್ನಿಂಗ್ ಆಕೈತಿ, ಆ್ಯಂಡ್ ಮಾನಿಟೈಸರ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಹೇಳ್ತೀನಿ ಅಂತಂದು ಹೇಳ್ತೀನಿ. ಸಾರಿ, ಸ್ವಲ್ಪ ತಗ್ಗಿಸ್ಲಾಗ್ತೀನಿ. ಯಾಕಪ್ಪ ಅಂತಂದ್ರೆ ಭಾಳ ದಿನ ಆಯ್ತಲ್ರಿ ವಿಡಿಯೋ ಮಾಡಿ. ಫಸ್ಟ್ ಹೊಳ್ಳಿ ಮಾಡಾಕ್ತೀನಿ ಅದಕ್ಕೆ ಸ್ವಲ್ಪ ಅಂಜಿಕೆ ಬರೋದೈತಿ ಕ್ಯಾಮ್ರಾ ಹಡಿಸಿಂಗ್ ಹೋಗೋದು. ನೋಡೋಣ ಅಂತ ಬರ್ರಿ, ಯಾವ್ಯಾವ ಥರ ಅಂತ ಹೇಳ್ತೀನಿ ಅಂತ. ಅಲ್ಲಿವರೆಗೂ ಸ್ಟೇಡಿಯಂ ಆಗಿರಿ, ಹೇಳೋಣ ಬರ್ರಿ. ಐ ಡಿ ಮಾನಿಟೈಸರ್ ಆಗೋಕ್ಕೆ ಏನೇನು ಬೇಕಪ್ಪ ಅಂತೆಲ್ಲ ಹೇಳ್ತೀನಿ ರೀ ನಮಗೆ. ಯಾಕಂದ್ರೆ ನಾ ಈ ಸದ್ದು ಒಂದು 10 ವಿಡಿಯೋ ಮಾಡಿ 10 ವಿಡಿಯೋ ಡಿಲೀಟ್ ಮಾಡೀನಿ ರೀ. ಒಮ್ಮೆ ಟಾಪಿಕಿಗೆ ಬರೋಣ ಅಂತಂದ್ರಿ. ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿತ್ತು ರೀ 500 ಸಬ್ಸ್ಕ್ರೈಬರ್. 500 ಸಬ್ಸ್ಕ್ರೈಬರ್ ಹ್ಯಾಂಗೆ ಏನು ಮಾಡೋದಪ್ಪ ಅಂತಂದ್ರೆ ಒಳ್ಳೆ ಕಂಟೆಂಟ್ ಮಾಡಿ, ಆಮೇಲೆ ಒಳ್ಳೆ ಎಡಿಟಿಂಗ್ ಅದು ಮಾಡಿಕಿಸಿಂದ 500 ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ. ಆಮೇಲೆ ಏನು ಬೇಕು ರೀ, 90 ಡೇಸ್ ಒಳಗೆ 3 ವಿಡಿಯೋ ಕಂಪಲ್ಸರಿ ಪೋಸ್ಟ್ ಮಾಡ್ಬೇಕು ರೀ, ಡೈಲಿ ಒಂದೊಂದು 90 ಡೇಸ್ ಒಳಗೆ. ಆಮೇಲೆ ಇನ್ನೊಂದು ಏನು ಬೇಕ್ರಪ್ಪ ಅಂದ್ರೆ 3000 ಟೈಮ್ ವಾಚ್ ಆಗಿರ್ಬೇಕು ರೀ, 3000 ತಾಸು ರೀ ಟೈಮ್ ವಾಚ್. ಆಮೇಲೆ ಇನ್ನೊಂದು ಏನು ಬೇಕು ರೀಪ್ಪ ಅಂತಂದ್ರೆ 3 ಮಿಲಿಯನ್ ಯೂಸ್ ಆಗಿರ್ಬೇಕು ರೀ. ಇಷ್ಟೆಲ್ಲ ಆದ ಬಳಕ ನಿಮ್ಗೆ ಪೂರ್ತಿ ಐ ಡಿ ಮಾನಿಟೈಸರ್ ಆಗಂಗಿಲ್ಲ. ಮಾನಿಟೈಸರ್ ಆಕೈತಿ, ಮೆಂಬರ್ಶಿಪ್ ಅಷ್ಟೇ ಮಾನಿಟೈಸರ್ ಆಕೈತಿ. ಯಾಕಪ್ಪ ಅಂದ್ರೆ ಈಗ ಯೂಟ್ಯೂಬ್ನ 2024 ಒಳಗತ್ತು ಒಂದೇ ಮಾನಿಟೈಸರ್ ಇತ್ತು ರೀ. ಅದ್ರೊಳಗೆ ಮುಂದೆ ಹೇಳ್ತೀನಿ ರೀ. ಅದ್ರೊಳಗೆ ಏನಿತ್ತಪ್ಪ ಅಂತಂದ್ರೆ ಒಂದು ಸರಿ ಮಾನಿಟೈಸರ್ ಐತೆ ಅಂದ್ರೆ ಫುಲ್ ಐ ಡಿ ಮಾನಿಟೈಸರ್ ಐತಿ. ಈಗ ಹಂಗೆ ಮಾಡಿಲ್ಲ ರೀ. ಈಗ 2 ಥರದ ಮಾನಿಟೈಸರ್ ಕೊಟ್ರೆ, ಒಂದು ಫುಲ್ ಐ ಡಿ ಮಾನಿಟೈಸರ್ ಆಗೋದ್ರಿ, ಆಮೇಲೆ ಒಂದು ಏನಂದ್ರೆ ಅದು ಪಾರ್ಟ್ನರ್ಶಿಪ್ ಮಾನಿಟೈಸರ್. ಈ ಥರದ್ದು 2 ಮಾನಿಟೈಸರ್ ಕೊಟ್ರೆ. ಇದ್ರೊಳಗೆ ಏನೇನು ಹೇಳಿ ನೋಡ್ರಿ, 500 ಸಬ್ಸ್ಕ್ರೈಬರ್ ತೊಳಗೆ ಅದು ಪಾರ್ಟ್ನರ್ಶಿಪ್ ಮಾನಿಟೈಸರ್. ಯಾವ ಥರ ಅಪ್ಪ ಅಂತಂದ್ರೆ ನಿಮ್ಮ ಜೊತೆ ಯಾರು ಕೊಲಾಬ್ ಮಾಡಿದ್ರು ಪಾರ್ಟ್ನರ್ಶಿಪ್ ಆದ್ರೆ ಅಂತ ಹೇಳಿರಿ, ಅವಾಗ 100 ರೂಪೀಸ್, ಒಂದು ಪಾರ್ಟ್ನರ್ಶಿಪ್ಪಿಗೆ 100 ರೂಪೀಸ್ ಬರುತ್ತೆ ರೀ ಆ ಟೈಮ್. ಇದೆಲ್ಲ ಆದ ಬಳಕ ಇನ್ನೊಂದು ಮೇನ್ ಚಾನಲ್ ಫುಲ್ ಐ ಡಿ ಬಿ ಮಾನಿಟೈಸರ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಬೇಕು ರೀ 1000 ಸಬ್ಸ್ಕ್ರೈಬರ್, 4000 ತಾಸು ಟೈಮ್ ವಾಚ್. ಆ್ಯಂಡ್ ಸೇಮ್ ಅದೇ ರೀ ಏನು ರೀ, 90 ಡೇಸ್ ಒಳಗೆ 3 ವಿಡಿಯೋ ಅಪ್ಲೋಡ್ ಮಾಡೋದು. ಆಮೇಲೆ 3 ಮಿಲಿಯನ್ ಯೂಸ್, ಈ ಥರ ಇರ್ಬೇಕು ರೀ. ಫುಲ್ ಇದು ಎಷ್ಟು ದಿನದಾಗ ಆಗ್ಬೇಕ್ರಪ್ಪ ಅಂತಂದ್ರೆ ನಿಮ್ಗೆ 165 ಡೇನೂ ಇರ್ತಾವೆ ರೀ, 1 ವರ್ಷ ಫುಲ್. 1 ವರ್ಷದಾಗ ಇವೆಲ್ಲ ಕಂಪ್ಲೀಟ್ ಮಾಡಿದ ಬಳಕ ಅವಾಗ ನಿಮ್ಮ ಐ ಡಿ ಮಾನಿಟೈಸರ್ ಆಕೈತಿ. ಮಾನಿಟೈಸರ್ ಆದ ಬಳಕ ಒಮ್ಮೆ ಪೇಮೆಂಟ್ ನಿಮ್ಗೆ ಚಾಲು ಆಗಂಗಿಲ್ಲ. ಹ್ಯಾಂಗೆ ಚಾಲು ಆಕೈತೆ ಅಂತಂದು ಹೇಳ್ತೀನಿ ರೀ. ಅಲ್ಲಿವರೆಗೂ ಸ್ಟೇಟಿಂಗ್ನಾಗಿರಿ, ಬರೀ ಮುಂದಿನ ಸ್ಟೆಪ್ ನೋಡೋಣ. ಆಲ್ಮೋಸ್ಟ್ ಈ ಸದ್ಯದೆಲ್ಲ ಐತೆ ರೀ. ನೀವು ಯಾವ ಕ್ಯಾಟಗಿರಿ ಮ್ಯಾಗ ವಿಡಿಯೋ ಮಾಡಿದ್ರೆ ಚಲೋ ಆಕೈತಿ, ಆ್ಯಂಡ್ ಯಾವ ಕ್ಯಾಟಗಿರಿ ಒಳಗೆ ಜಲ್ದಿ ಐ ಡಿ ಮಾನಿಟೈಸರ್ ಆಕೈತಿ ಅನ್ನೋದ್ರ ಬಗ್ಗೆ ಮಾತಾಡೋಣ ರೀ. ಈಗ ನೋಡಿರಿ, ಬ್ಲಾಗಿಂಗ್ ತೊಗೋರಿ. ನಂತರ ನಾನು ಬ್ಲಾಗಿಂಗ್ ಮಾಡ್ತೀನಿ ರೀ. ಆ್ಯಂಡ್ ಇದು ಸ್ವಲ್ಪ ಇರಲಿ ಜನರಲ್ ನಾಲೆಜ್ ಎಲ್ಲರಿಗೂ, ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳ್ಬೇಕಂತಂದು ಇದೊಂದು ವಿಡಿಯೋ ಮಾಡತ್ತೀನಿ ರೀ. ಆ್ಯಂಡ್ ಬ್ಲಾಗಿಂಗ್ ಚಾನಲ್ ನೋಡಿರಿ ಹೆಂಗೈತಪ್ಪ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ರೀ. ನಾವು ಹ್ಯಾಂಗೆ ಇರ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ ಅನ್ನೋದು ಇದೇ ತೋರಿಸೋದ್ರಿ ಬ್ಲಾಗಿಂಗ್ ಚಾನಲ್ ಒಳಗೆ. ಆ್ಯಂಡ್ ಜಾಸ್ತಿ ಇದ್ರೊಳಗೆ ಕಷ್ಟ ಅನ್ನೋದೇನೂ ಇಲ್ಲ ರೀ. ಈಗ ನೋಡಿರಿ, ಡೈಲಿ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಕ್ರಿಯೇಟಿವಿಟಿ ಏನು ಮಾಡ್ತೀವಿ, ಏನಿಲ್ಲ, ಎಲ್ಲಿ ಹೋಗಿದ್ದೀವಿ, ಇದೇ ಮಾಡೋದ್ರಿ. ಇದೇ ಮಾಡಿ ಗೀಸಿಂದ ಒಂದು 2 ನಿಮಿಷದಿಂದಲ್ಲ 3 ನಿಮಿಷದ ವಿಡಿಯೋ ಮಾಡೋದ್ರಿ. ವಿಡಿಯೋ ಮಾಡಿ ಅದ್ರೊಳಗೆ ಸ್ವಲ್ಪ ಸಿನಿಮ್ಯಾಟಿಕ್, ಆಮೇಲೆ ಕಲರ್ ಗ್ರೇಡಿಂಗ್, ಎಡಿಟಿಂಗ್ ಮಾಡಿ ಗೀಸಿ ಅಪ್ಲೋಡ್ ಮಾಡಿದ್ರೆ ಐತ್ರಿ, ನಮ್ಮದು ಬ್ಲಾಗಿಂಗ್ ಚಾನಲ್ ಚಾಲು ಐತ್ರಿ, ರೆಡಿ ಆಗ್ತೈತಿ. ಆಮೇಲೆ ಇನ್ನೊಂದು ರೀ, ಟೇಕ್ ಚಾನಲ್ ಹೆಂಗಪ್ಪ ಅಂತಂದ್ರೆ ಈ ಥರ ಟೇಕಿಂಗ್ ಅಂದ್ರೆ ಗ್ಯಾಜೆಟ್ಗಳು ಇರ್ತಾವೆ ನೋಡಿರಿ, ಗ್ಯಾಜೆಟ್ಗಳು ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ಯಾವ್ಯಾವ ಅಪ್ಡೇಟ್ ಬರ್ತಾವೆ ಯೂಟ್ಯೂಬಿಗೆ, ಏನೇನು ಬರ್ತೈತಿ ಈ ಸದ್ಯ ಈ ವಿಡಿಯೋ ಹಾಕಾಗತ್ತೀನಲ್ರಿ, ಈ ಥರ ಟೇಕ್ ಚಾನಲ್ದಾಗ ಇರ್ತೈತಿ ರೀ. ಆಮೇಲೆ ಗೇಮಿಂಗ್ ಚಾನಲ್ ಹೆಂಗ್ರಿಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಫಸ್ಟಿಗೆ ಯೂಟ್ಯೂಬಿಗೆ ಇಡೋನ್ ಪೈಲನೇ ಎಲ್ಲರೂ ಗೇಮಿಂಗ್ ಚಾನಲ್ ಚೂಸ್ ಮಾಡ್ಕೊತಾರೆ, ಗೇಮಿಂಗ್ ಕ್ಯಾಟಗಿರಿ. ಯಾಕಪ್ಪ ಅಂತಂದ್ರೆ ವಿದೌಟ್ ಫೇಸ್ ರಿವೀಲ್ ಆ್ಯಂಡ್ ಇದು ಏನರಪ್ಪ ಅಂತ ವಾಯ್ಸ್ ಇಲ್ಲ, ಏನೂ ಇಲ್ಲ, ಫೇಸ್ ರಿವೀಲ್ ಇಲ್ಲ ಅಂದ್ರೆ ಭಯ ಅಂಬುದು ಇರಂಗಿಲ್ಲ, ಕ್ಯಾಮ್ರಾ ಮುಂದೆ ಬರೋದಂತಿಲ್ಲ. ಗೇಮ್ ಮಾಡಿರಿ, ವಿಡಿಯೋ ಮಾಡಿರಿ, ಎಡಿಟ್ ಮಾಡಿರಿ, ಆಮೇಲೆ ಹಾಕಿಬಿಡಿ, ಇಷ್ಟೇ ಇರುತ್ತೆ ರೀ. ಆ್ಯಂಡ್ ಇದ್ರೊಳಗೆ ಬೆಸ್ಟಪ್ಪ ಅಂತಂದ್ರೆ ನಾನು ಅಂತೀನಿ ರೀ, ನೋಡಿರಿ ನಿಮಗೆ ಟೈಮ್ ಐತಿ, ಕ್ರಿಯೇಟಿವಿಟಿ ಮಾಡೋಕ್ಕೆ ಟೈಮ್ ಐತಿ, ತಿರುಗಾಡೋದು ಹೌಸ್ ಐತಿ, ಆಮೇಲೆ ನೀವು ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ರೀ ಅಂತಂದ್ರೆ ಬ್ಲಾಗಿಂಗ್ ಚಾನಲ್ ಈಸ್ ಬೆಸ್ಟ್. ಆಮೇಲೆ ಟೇಕ್
ನೀವು ಜಾಸ್ತಿ ಯಾವ ಥರಪ್ಪ ಅಂತಂದ್ರೆ ಏನ್ರಿ ಒಂದು ಮಾಡ್ತೀರಿ, ಆ ಸಾಮಾನು ಈ ಸಾಮಾನು ತೊಗೊಂಡು ಇದು, ಆಮೇಲೆ ಏನ್ರಿ ಒಂದು ಹೊಸ ಸಾಮಾನು ತೊಗೊಂಡು ರಿವೀಲ್ ಮಾಡ್ತೀರಿ, ಜಾಸ್ತಿ ಆನ್ಲೈನ್ ಪರ್ಚೇಸ್ ಮಾಡ್ತೀರಿ, ಗ್ಯಾಜೆಟ್ಗಳು ತೊಗೋತೀರಿ ಅಂತಂದ್ರೆ ಟೇಕ್ ಚಾನಲ್ ಚಲೋ ರೀ. ಆಮೇಲೆ ಯೂಟ್ಯೂಬ್ ನಾಲೆಜ್ ಭಾಳ ಐತಪ್ಪ ಅಂತಂದ್ರೆ ಯೂಟ್ಯೂಬ್ ನಾಲೆಜ್ ಜಾಸ್ತಿ ಐತಿ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಡೈಲಿ ಅಪ್ಡೇಟ್ಸ್ಗಳು ಹಾಕ್ತೀನಿ ಅಂತಂದ್ರೆ ಟೇಕ್ ಚಾನಲ್ ಭೀ ಅದು ಭೀ ಬೆಸ್ಟ್ ರೀ. ಆಮೇಲೆ ಇನ್ನೊಂದು ಗೇಮಿಂಗ್ ಚಾನಲ್ ಬೆಸ್ಟ್ ರೀ, ಬಟ್ ಕರ್ನಾಟಕ ಒಳಗೆ ಅದು ಓಡೋದು ಡೌಟ್ ರೀ. ಯಾಕಂದ್ರೆ ಕರ್ನಾಟಕ ಒಳಗೆ ಗೇಮಿಂಗ್ ಕಮ್ಯುನಿಟಿ ಭಾಳ ಲೋ ಐತೆ. ಲೋ ಅಂತಂದ್ರೆ ಅಷ್ಟು ಲೋ ಇಲ್ಲ ರೀ, ಆ್ಯಂಡ್ ಅದ್ರೊಳಗೆ ಬೆಳೆಯೋದು ಭಾಳ ಕಷ್ಟ ಆಗುತ್ತೆ. ಈ ಸದ್ಯ ಯಾರು ಪ್ರತಿಯೊಬ್ರು ನೋಡ್ರಿಪ್ಪ, ಸ್ಟಾರ್ಟಿಂಗ್ ಮಾಡೋ ಮತ್ತೆ ಗೇಮಿಂಗ್ ಚಾನಲ್. ಈಗ ಹುಡುಗಿಯರಂತೂ ಗೇಮಿಂಗ್ ಚಾನಲ್, ಹುಡುಗಿರು ಗೇಮಿಂಗ್ ಚಾನಲ್ ಮಾಡ್ತಾರೆ, ಹುಡುಗರು ಗೇಮಿಂಗ್ ಚಾನಲ್ ಮಾಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಗೇಮಿಂಗ್ ಚಾನಲ್ ಭಾಳ ಆಗೈತೆ. ಈಗ ಕಾಂಪಿಟೇಷನ್ ಕಮ್ಮಿ ಇದ್ದಿದ್ದಪ್ಪ ಅಂತ ಬ್ಲಾಗಿಂಗ್ದಾಗೂ ಸಿಕ್ಕಾಬಿಟ್ಟು ಐತ್ರಿಪ್ಪ. ಬ್ಲಾಗಿಂಗ್ ಮಾಡಕ್ಕೆ ಹೋದ್ರೆ ನೀವು ಅದ್ರಾಗೂ ಜಾಸ್ತಿ ಕಾಂಪಿಟೇಷನ್ ಸಿಕ್ಕಾಬಿಟ್ಟು. ಆ್ಯಂಡ್ ನಮ್ಮ ಕರ್ನಾಟಕ ಒಳಗೆ ಜಾಸ್ತಿ ಯಾವುದಿಲ್ಲಪ್ಪ ಅಂತಂದ್ರೆ ಫುಡ್ ಬ್ಲಾಗರ್ ಆ್ಯಂಡ್ ಟೇಕ್ ಚಾನಲ್ ಕಮ್ಮಿ. ಆ್ಯಂಡ್ ಫುಡ್ ಇದ್ದಿರ್ತೈತಲ್ಲ ರೀ, ಫುಡ್ ರಿವೀಲ್ ಮಾಡೋದು. ಯಾವುದೇ ಒಂದು ಟಪ್ರಿಗೆ ಹೊತ್ತು ಎಲ್ಲೂ ಹೋಟೆಲ್ಗೆ ಹೋಗಿರಲ್ಲ ರೀ, ಅವ್ರು ಏನೇನು ಮಾಡ್ತಾರೋ ಅದೇ ರಿವೀಲ್ ಮಾಡೋದು ರೀ. ಆ ಥರದ್ದು ಅದು ಭಾಳ ಕಮ್ಮಿ ಐತ್ರಿ. ಆ್ಯಂಡ್ ಇನ್ನೂ ಏನು ಹೇಳ್ಬೇಕಪ್ಪ ಅಂತಂದ್ರೆ ಈ ಎಲ್ಲಕ್ಕಿಂತ ಮಾಡೋಕ್ಕಿಂತ ಪೈಲ ನಿಮ್ಗೆ ನಿಮ್ಮ ಕಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಹೋಗ್ತೈತಿ ನಿಮ್ಮ ಕಂಟೆಂಟ್. ಈ ಸದ್ಯ ಎಲ್ಲ ಬ್ಲಾಗಿಂಗ್ ಚಾನಲ್ ಯಾವ ಕ್ಯಾಟಗಿರಿ ಮ್ಯಾಗ ಜಾಸ್ತಿ ಕಾಂಪಿಟೇಷನ್ ಇಲ್ಲ, ಅದು ಇಲ್ಲ, ಅದೆಲ್ಲ ಮ್ಯಾಟ್ರ್ ಒಂದು ಸೈಡ್. ನಿಮ್ಮ ಕಾಂಟೆಂಟ್ ಮ್ಯಾಗ ಹೋಗ್ತೈತಿ. ನೀವು ಏನು ತೋರಿಸ್ತೀರಿ, ಏನು ಮಾಡ್ತೀರಿ, ಏನು ಮಂದಿಗೆ ಯೂಸ್ ಆಗಂಗೆ ಮಾಡ್ತಿರೋ, ಎಲ್ಲ ಬೋರ್ ಆಕೈತು ಆ ಥರ ರೀ. ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ವಿಡಿಯೋದೊಳಗೆ ಏನೋ ಇರ್ಬೇಕು ರೀ, ಅವ್ರು ನೋಡೋ ಥರ ಆ ಥರ ರೀ. ಆ್ಯಂಡ್ ನೋಡೋಣ ಅಂತ ಬರ್ರಿ ಕಟ್ ಮಾಡಿ. ನಾ ಸಜೆಸ್ಟ್ ಮಾಡೋ ಕ್ಯಾಟಗಿರಿ ಯಾವುದಪ್ಪ ಅಂತಂದ್ರೆ ಬೆಸ್ಟ್ ಈಸಿ ಎಲ್ಲರಿಗೂ. ಆ್ಯಂಡ್ ಈಸಿ ಯಾವ ಥರಪ್ಪ ಅಂತಂದ್ರೆ ಈ ಕಡೆ ನಮ್ಮ ವಿಡಿಯೋ ಭೀ ಆಗಿರ್ಬೇಕು, ನಾವು ಎಂಜಾಯ್ ಭೀ ಮಾಡಿರ್ಬೇಕು, ಆ್ಯಂಡ್ ಜಾಸ್ತಿ ಭಾರ ಇರ್ಬೋದು. ಯಾವುದಪ್ಪ ಅಂತಂದ್ರೆ ವ್ಲಾಗಿಂಗ್ ಬೆಸ್ಟ್ ಅಂತೀನಿ ರೀ ನಾನು. ಯಾಕ್ರಿ ಅಂತಂದ್ರೆ ನೀವು ನೋಡಿರಿ, ಎಲ್ಲೋ ಯಾವುದೋ ಊರಿಗೆ ಹೋಗಿರ್ತೀರಿ, ಅದು ಇಷ್ಟು ಕ್ಯಾಮ್ರಾ ಎತ್ಕೊಳ್ಳೋದು ಮಾಡೋದು ವಿಡಿಯೋ ಇದು ಈಸಿ ಅಂತೀನಿ ರೀ. ಆ್ಯಂಡ್ ಮನೆಯಾಗೆ ಕೂಡ್ತೀರಿ ನೋಡು ಚಂದಾಗ, ಮನೆಯಾಗೆ ಕುಂತು ಅದು ಇದು ಮಾಡೋದು ಆ್ಯಂಡ್ ಗ್ಯಾಜೆಟ್ಗಳು ತರಿಸೋದು, ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋದು, ಇಷ್ಟು ಇತ್ತಪ್ಪ ಅಂತಂದ್ರೆ ಟೇಕ್ ಚಾನಲ್ ನಿಮ್ಗೆ ಬೆಸ್ಟ್ ಆಫ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಫುಡ್ ಬ್ಲಾಗಿಂಗ್ ಅಂತ ಬ್ಲಾಗಿಂಗ್ ಮಾಡ್ಬೇಕಂದ್ರೆ ಸಿಕ್ಕಾಬಿಟ್ಟು ತಿರುಗ್ಬೇಕು ರೀ. ಯಾಕ್ರಿಯಪ್ಪ ಅಂತಂದ್ರೆ ಎಲ್ಲಿ ನೀವು ತಿನ್ನಕ್ಕೆ ಹೋಗ್ತೀರಿ ನೋಡಿರಿ, ಜಾಸ್ತಿ ಊರಿಗೆ ಅಲ್ಲಿ ಇಲ್ಲಿ ಹೋಗ್ತೀರಿ ನೋಡಿರಿ ತಿನ್ನಕ್ಕೆ, ಆ ಟೈಮಿಗೆ ನೀವು ಪ್ರತಿಯೊಂದು ರೆಕಾರ್ಡಿಂಗ್ ಮಾಡಿ ಹಾಕ್ಬೇಕಂತ ಹೇಳ್ತೀನಿ. ಆ್ಯಂಡ್ ಅದ್ರೊಳಗೆ ಕಷ್ಟ ಐತ್ರಿ, ಅಂದ್ರೆ ವೈರಲ್ ಆಗೋದು ಭಾಳ ಚಾನ್ಸ್ ಐತ್ರಿ ಅದ್ರ ಫುಡ್ ಬ್ಲಾಗಿಂಗ್ದಾಗ. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಈಗ ರಗಡ್ ನಡ್ದಾವ್ರಿ, ಮಿನಿ ಬ್ಲಾಗಿಂಗ್ ಮಾಡಿದ್ರೆ ನಡಿತೈತ್ರಿ. ಆ್ಯಂಡ್ ಯೂಟ್ಯೂಬ್ನಾಗ ಬೆಳೆಯೋದು ಭಾಳ ಕಷ್ಟ ರೀ. ಇನ್ಸ್ಟಾಗ್ರಾಮ್ದಾಗ ಇದ್ದಟ್ಟು ಈಜಿ ಯೂಟ್ಯೂಬ್ನಾಗ ಇಲ್ಲ ರೀ. ಆ್ಯಂಡ್ 365 ದಿನ ಫುಲ್ ಕಷ್ಟಪಡ್ಬೇಕು ರೀ. ಆ್ಯಂಡ್ ನಾನು ಕಷ್ಟಪಡತ್ತೀನಿ ರೀ, ಹಿಂಗೆ ಕಷ್ಟಪಡ್ಕೋತ ನಿಮ್ಮ ಸಪೋರ್ಟ್ ಇರ್ಕೋತ ಮುಂದೆ ಬೆಳಿತೀನಿ ಅಂತ ಹೇಳತ್ತೀನಿ ರೀ. ಆ್ಯಂಡ್ ಈಗೇನಪ್ಪ ಅಂತಂದ್ರೆ ಈಗೆಲ್ಲ ಮುಗಿಸಿದ್ರಿ, ಕ್ಯಾಟಗಿರಿ ಚೂಸ್ ಮಾಡ್ಕೊಂಡ್ರಿ, ಐ ಡಿ ಮಾನಿಟೈಸರ್ ಹೆಂಗಪ್ಪ ಅಂತ ತಿಳ್ಕೊಂಡ್ರಿ. ಆ್ಯಂಡ್ ಇನ್ನೊಂದು ಏನರಪ್ಪ ಅಂತಂದ್ರೆ ಇನ್ನೊಂದು ನೆನಪಾಗ್ತಲ್ಲ ರೀ ನಮ್ಗೆ, ಮುಂಜಾನೆ ಬರೀ ನೆನಪತ್ತಂದ ಈ ಸದ್ದು ಎಷ್ಟಕ್ಕೆ ಏನೇನು ಬೇಕು ರೀ ಅದಕ್ಕೆ ಎಡಿಟ್ ಮಾಡೋಕೆ, ಆಮೇಲೆ ಅಪ್ಲೋಡ್ ಮಾಡೋ ಮತ್ತಿಗೆ ಏನು ಮಾಡ್ಬೇಕು ರೀ ಅದೇ ಎಲ್ಲ ತಿಳಿಸ್ತೀನಿ ಅಂತ ನೋಡಿರಿ ಚೆಂದಾಗಿ. ಆ್ಯಂಡ್ ವಿಡಿಯೋ ಚಲೋ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಕಮೆಂಟ್ ಮಾಡೋದು ಯಾರು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಬರ್ರಿ ಈ ಸದ್ ನೋಡಿರಿ, ನಮ್ಮದು ವೀಡಿಯೋ ಫಸ್ಟಿಗೆ ಅಟ್ರಾಕ್ಟಿವ್ ಅನಿಸ್ಬೇಕಪ್ಪ ಅಂತಂದ್ರೆ ತಮ್ನಾಲ್ ಮೇನ್ ಐತೆ ರೀ. ತಮ್ನಾಲ್ ನಾವು ಯಾವ ರೀತಿ ಎಡಿಟ್ ಮಾಡ್ತೀವಿ ರೀ, ಯಾವ ಈ ಥರ ನೋಡಿರಿ ಸ್ಲೈಡ್ ಮಾಡತ್ತೆ ಓದಿದ್ರಿ, ನಮ್ಮ ವೀಡಿಯೋ ಸ್ಲೈಡ್ ಮಾಡತ್ತಿರ್ತಾರೆ ಯೂಟ್ಯೂಬ್ನಾಗ. ತಮ್ನಾಲ್ ಚಲೋ ಕಂಡು ತಂದು ಆ ವಿಡಿಯೋ ಕ್ಲಿಕ್ ಮಾಡ್ತಾರೆ, ಆ ಥರ ತಮ್ನಾಲ್ ಈಸ್ ಮೋರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು ನೋಡಿ, ಮಸ್ತ್ ಇಂಪಾರ್ಟೆಂಟ್. ತಮ್ನಾಲ್ ಚಲೋ ಐತೆ ಅಂತ ತಿಳ್ಕೊರಿ, ಯಾರಾದರೂ ವೀಡಿಯೋ ನೋಡೋಕೆ ಬರುತ್ತಾರೆ ಆ ಥರ. ಆ್ಯಂಡ್ ಇನ್ನೊಂದು ಏನರಪ್ಪ ಅಂತಂದ್ರೆ ಒಂದು ಅಪ್ಲೋಡ್ ಮಾಡೋ ಮತ್ತಿಗೆ ರೀ 2 ಆಪ್ಷನ್ ಬರ್ತಾವೆ ರೀ. ಬರೀ ಸಣ್ಣ ಮಕ್ಕಳಿಗೆ ಅಂತ ಒಂದು ಆಪ್ಷನ್ ಇದ್ದಿರ್ತೈತೆ ರೀ, ಆ್ಯಂಡ್ ಆಲ್ ಎಲ್ಲರಿಗೆ, ಸಣ್ಣವ್ರಿಗೆ ದೊಡ್ಡವರಿಗೆ ಎಲ್ಲರಿಗಂತೂ ಒಂದು ಆಪ್ಷನ್ ಇರ್ತೈತಿ. ನಾವು ಅದ್ರೊಳಗೆ ಹೊಡಿಬೇಕು ರೀ ಎಲ್ಲರಿಗೆ ಅಂತಂದು, ಆ ಥರ 2 ಆಪ್ಷನ್ ಇರ್ತೈತಿ. ಅದ್ರೊಳಗೆ ಹಾಕಿ ತಮ್ಮಲ್ಲಿ ಚಲೋ ಹಾಕ್ಕೊಂಡು ಅಪ್ಲೋಡ್ ಮಾಡಿದ್ರಿ ಅಂತ ಅನ್ಕೋರಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಂತ ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಇಷ್ಟೆಲ್ಲ ಆದ್ರೊಳಗೆ ನಿಮ್ಮ ವೀಡಿಯೋ ರೆಡಿ ಐತಿ, ಅಪ್ಲೋಡ್ ಮಾಡೋಕ್ಕೆ ಸಿದ್ಧತೆ ರೀ. ಅಪ್ಲೋಡ್ ಮಾಡಿದ ಬಳಕ ಇನ್ನೊಂದು ಡೌಟ್ ಗೊತ್ತಾಯ್ತು ನಿಮ್ಮ ಮನಸ್ಸಿನಾಗ, ಎಷ್ಟು ಯೂಸಿಗೆ ಎಷ್ಟು ರೊಕ್ಕ ಬರ್ತಪ್ಪ ಅಂತ. ಆ್ಯಂಡ್ ಈಗೇನು ಹೇಳಬೇಕಪ್ಪ ಅಂತಂದ್ರೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ರಿ, ನಿಮ್ಮ ಐ ಡಿ ಮಾನಿಟೈಸರ್ ಭೀ ಆಯ್ತು ಅಂತ ತೊಗೊಳ್ರಿ, ಎಲ್ಲ ಮುಗೀತು ನಿಮ್ಮದು. ಏನು ಕೆಲಸ ಇಲ್ಲ, ಐ ಡಿ ಮಾನಿಟೈಸರ್ ಆಯಿತು, ಇನ್ನೇನು ಇನ್ಕಮ್ ಬರೋದು ಇರ್ತೈತಿ. ಎಷ್ಟು ಯೂಸಿಗೆ ಆ್ಯಂಡ್ ಎಷ್ಟು ಯೂಸಿಗೆ ಎಷ್ಟು ಇನ್ಕಮ್ ಆಗುತ್ತೆ ಅಂತ ಹೇಳ್ಬೇಕು ರೀ. ನೋಡಿರಿ, ಒಂದು ವೀಡಿಯೋಕ್ಕೆ ಇಷ್ಟೇ ಅಂತ ಇನ್ಕಮ್ ಟಾರ್ಗೆಟ್ ಇರೋಂಗಿಲ್ಲ.
ಆಲ್ಮೋಸ್ಟ್ ಅಷ್ಟು ಮೀರಿ ಹೇಳ್ಬೇಕಂತಪ್ಪ ಅಂತಂದ್ರೆ 1 ಮಿಲಿಯನ್ ಯೂಸಿಗೆ ರೀ ಎಷ್ಟು ಆಕೈತಪ್ಪ ಅಂತಂದ್ರೆ 1 ಮಿಲಿಯನ್ ಬೇಡ್ರಿ ನಿಮ್ಗೆ ಹೇಳ್ತೀನಿ ಫಸ್ಟಿಗೆ 100 ಈ ಸದ 100 ಕಾಯಿನ್ ಅದು ಅಂತ ತಿಳ್ಕೊರಿ USD ಡಾಲರ್ ಅದು ಅಂತ ತಿಳ್ಕೊರಿ $100 USD ಡಾಲರ್ ಅದ ನೋಡಿರಿ ಅದ್ರೊಳಗೆ ಕ್ಯಾಲ್ಕುಲೇಟರ್ ಮಾಡ್ಕೊರಿ ಎಷ್ಟಾಗುತ್ತಪ್ಪ ಅಂತಂದ್ರೆ $1 100 ಇಲ್ಲೋ 85 ರೂಪಾಯಿ ಐತ್ರಿ 95 ಏನು 100 ರುಪೀಸ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಆಕೈತ್ರಿ ನೋಡಿರಿ ಕನ್ವರ್ಟ್ ಮಾಡ್ಕೊ ಒಂದು ಕಾಯಿನಿಗೆ 100 ರುಪೀಸಪ್ಪ ಅಂತಂದ್ರೆ 100 ಕಾಯಿನಿಗೆ 10,000 ರೂಪಾಯಿ ಆಗುತ್ತೆ 10,000 ಆಗ್ತದಿಲ್ಲ ರೀ 10,000 ರೂಪಾಯಿ ಆಗ್ತದೆ ರೀ 10,000 ರೂಪಾಯಿ ಆಕೈತೆ ರೀ 100 ಕಾಯಿನಿಗೆ ಆ್ಯಂಡ್ ಮಿಲಿಯನ್ಗೆ ನೋಡಿ ಕ್ಯಾಲ್ಕುಲೇಟರ್ ಮಾಡ್ಕೋರಿ ಹಾಗೆ ಎಷ್ಟು ಆಕತ್ತೈತೆ ಅಂದು ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೇನಿ ರೀ ಮುಂದಿನ ವಿಡಿಯೋದಾಗ ಸಿಗೋವಂತ್ರಿ ಅಲ್ಲಿವರೆಗೂ ಶೆಡ್ಯೂನಾಗೆ ರೀ ಅಲ್ಲಿವರೆಗೂ ಟಾಟಾ ಬೈ ಸಿ ಯು ಲವ್ ಯು ಆಲ್ ಆ್ಯಂಡ್ ವಿಡಿಯೋ ಚಲೋ ಅನಿಸಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡೋದು ಯಾರು ನನ್ನ ಬರಕ್ಕೆ ಹೋಗ್ಬೇಡಿ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಟಾಟಾ ಬೈ